ಕುಟುಂಬಗಳಿಗೆ ಕಿಟ್ ವಿತರಿಸುವಂಥ ಆಹಾರ ಕಿಟ್ ವಿತರಿಸುವಂಥ ಕಾರ್ಯಕ್ರಮ ಇದೇ ಮನೆಯಲ್ಲಿ ಇದೇ ಸಿಟೌಟಲ್ಲಿ ನಾವು ಇಟ್ಟುಕೊಂಡಾಗ ನಮಗೆ ಸಂಪೂರ್ಣ ಸಹಕಾರ ನೀಡಿ ನಮ್ಮೊಂದಿಗೆ ಇದ್ದುಕೊಂಡು ತಮಾಸೆಲ್ಲ ಮಾತಾಡಿ ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಕಷ್ಟಕ್ಕೆ ನಾನು ಖಂಡಿತ ಸ್ಪಂದಿಸ್ತೇನೆ, ಏನಾದರೂ ಸಮಸ್ಯೆ ಇದ್ದರೆ ನನ್ನೊಂದಿಗೆ ಹೇಳುವಂತ ಕೂಡ ಹೇಳಿ ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಬಿಟ್ಟು ಹೋದರು. ಕಳೆದ 2 ವರ್ಷಗಳ ಹಿಂದೆ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ನಂದಿತ್ತು. ಅದು ಕೂಡ ಈ ಮುಸ್ತಫರ ಮನೆ ಇಲ್ಲೇ ಮಾಡಿದ್ದೇವೆ. ಅದರಿಂದ ಮುಂದೆ ತಾಜುಲ್ ಉಲಮಾ ಅನುಸ್ಮರಣೆ ಕಾರ್ಯಕ್ರಮ ಕೂಡ ಹೆಣ್ಮೂರು ಉಸ್ತಾದ್ ಚಟ್ಟಕಲ್ ತಂಗಲ್ರವರ ನೇತೃತ್ವದಲ್ಲಿ ಇದೇ ಸಿಟೌಟಲ್ಲಿ ಕೂಡ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇದೆಲ್ಲವೂ ಮುಸ್ತಫರವರು ಆವತ್ತು ಮಾಡಿದ ಆ ಒಳ್ಳೆ ಕಾರ್ಯಕ್ಕೆ ಬೇಕಾಗಿ ಇವತ್ತು ಅವರನ್ನು ನೆನಪಿಸುವಂಥ ಒಂದು ಕಾರ್ಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ನಮ್ಮ ಚಾರಿಟಿಗೆ ಸಂಪೂರ್ಣ ಬೆನ್ನೆಲುಬಿ ನಿಂತ ಕಾರಣ ಅವರು ಮರಣ ಹೊಂದಿದ ದಿವಸದಿಂದ ನಿನ್ನೆ ರಾತ್ರಿಯವರೆಗೆ ಇವತ್ತು ಈ ಸಮಯದವರೆಗೆ ಕೂಡ ಅವರ ಹೆಸರಲ್ಲಿ ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಕುರ್ಆನ್ ಪಾರಾಯಣ ಡೈಲಿ ನಮ್ಮ ಅಮೀದ್ ಉಸ್ತಾದರವರ ನೇತೃತ್ವದಲ್ಲಿ ಯಾರು ಇಲ್ಲಿ ಇರಲಿ ಇಲ್ಲದಿರಲಿ ಡೈಲಿ ಬಂದು ಓದಿ ಹೋಗಬೇಕು, ತಹಲೀಲ್ ಹೇಳ್ಬೇಕು. ನಮ್ಮ ಚಾರಿಟಿಯಲ್ಲಿ ಅವರು ನಮಗೆ ಬೇಕಾಗಿ ಕಷ್ಟ ಬಂದ ವ್ಯಕ್ತಿಯಾಗಿದ್ದಾರೆ. ಅವರು ಮರಣಾಂತರ ಕೂಡ ಅವರನ್ನು ನೆನಪಿಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಅವರಿಗೂ ಕೂಡ ಪರಲೋಕದಲ್ಲಿ ಒಂದು ಮೋಕ್ಷಕ್ಕೆ ಬೇಕಾಗಿ ಏನಾದರೂ ನಾವು ಕೊಡಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಚಾರಿಟಿ ಅಧ್ಯಕ್ಷರಂಥ ಜಕರಿಯಾ ಅವರ, ಅದೇ ರೀತಿ ಲತೀಫ್ ಕೋಶಾಧಿಕಾರಿ, ಉಪಾಧ್ಯಕ್ಷರಂಥ CH ರಜಾಕ್ರವರು ನಾವು ಒಂದು ಡಿಸ್ಕಸ್ ಮಾಡಿ ಇಲ್ಲಿಯ ಕೆಲವು ಯುವಕರು ಕೂಡ ನಮ್ಮೊಂದಿಗೆ ಸ್ನೇಹ ಫ್ರೆಂಡ್ಸ್ ತಂಡದ ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ 40 ದಿವಸದವರೆಗೂ ಕೂಡ ಅಲ್ಲಿ ನಮ್ಮ ಮನೆ ಈ ಮುಸ್ತಫನ ಮನೆಯಲ್ಲಿ ಕುರ್ಆನ್ ಪಾರಾಯಣ ಮತ್ತು ತಹಲೀಲ್ ಕಾರ್ಯಕ್ರಮ ನಡೆಯಬೇಕು ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಿನ್ನೆ ರಾತ್ರಿವರೆಗೆ ಅದನ್ನು ಮಾಡಿ ಇವತ್ತು ಖತಮುಲ್ ಕುರ್ಆನ್ ಮಾತ್ರ ಆ ಕುರ್ಆನನ್ನು ಕೂಡ ಅವರಿಗೆ ಹದಿಯ ಮಾಡುವಂಥ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಪ್ರೀತಿಯ ಎಲ್ಲ ಇಲ್ಲಿರುವ ಸೇರಿದಂಥ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಅರ್ಷರಿಯಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಕೂಡ ನಮ್ಮೊಂದಿಗಿದ್ದಾರೆ. ಒಂದು ಸಮಾಜ ಸೇವೆಯಲ್ಲಿ ನಾವು ಗುರುತಿಸಿಕೊಂಡರೆ ನಮ್ಮನ್ನು ಜನರು ಹೇಗೆ ಗುರುತಿಸ್ತಾರೆ ಅಂತೇಳಿ ಮುಸ್ತಫವನ್ನು ನೋಡಿ ನೀವೆಲ್ಲರೂ ಕಲಿಬೇಕು. ಮುಸ್ತಫ ಒಬ್ಬ ಫೋಟೋಕ್ಕೆ ನಿಂತ ವ್ಯಕ್ತಿ ಅಲ್ಲ, ಎಲ್ಲಿ ಕೂಡ ಒಂದು ವಿಡಿಯೋಕ್ಕೆ ನಿಂತ ವ್ಯಕ್ತಿ ಅಲ್ಲ. ಅವನ ಮನೆಯಲ್ಲೇ ನಾವು ಕಿಟ್ಟುಕೊಟ್ಟುವ ಕಾರ್ಯಕ್ರಮ ಮಾಡಿದಾಗ ಕೂಡ ವೇದಿಕೆಯಲ್ಲಿ ಬಂದು ಅವನು ಕೂತ್ಕೊಳ್ಳಲಿಲ್ಲ, ಒಂದು ಫೋಟೋಕ್ಕೆ ಅವನು ಇರಲಿಲ್ಲ. ಪುಸ್ತಕ ಕೊಡುವ ಕಾರ್ಯಕ್ರಮ ಇಲ್ಲಿ ಮಾಡಿದಾಗ ಕೂಡ ಅವನೊಂದು ಅಲ್ಲಿ ಫೋಟೋಕ್ಕೆ ಇಲ್ಲ. ತಾಜುಲ್ ಉಲಮಾರ ಅನುಸ್ಮರಣೆ ಇಲ್ಲಿ ನಾವು ಮಾಡಿದಾಗ ಅವನು ಎಲ್ಲೇ ನಿಂತು ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ದ ಹೊರತು ಅಲ್ಲಿ ಫೋಟೋಕ್ಕೆ ಮುಸ್ತಫ ಇಲ್ಲ. ಆದರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಳ್ಳದ ಒಂದು ವ್ಯಕ್ತಿ, ಯಾವುದೇ ಒಂದು ಫೋಟೋಕ್ಕೆ ವಿಡಿಯೋಗೆ ನಿಲ್ಲದಂಥ ವ್ಯಕ್ತಿ ಮರಣ ಹೊಂದಿದ ತಕ್ಷಣ ಕಲ್ಲಡಕದಿಂದ 10:45 ಇಲ್ಲಿಂದ ನಾವು ಅವರಿಗೆ ಹುಷಾರಿಲ್ಲ ಅಂತೇಳಿ ಕಲ್ಲಡಕ್ಕೆ ತಗೊಂಡೋಗಿ 11 ಇಲ್ಲಿ ಬರುವಾಗ ಬರೀ ಕಲ್ಲಡಕದಿಂದ ಇಲ್ಲಿ ನಾವು ಮರಣ ಹೊಂದಿದೆ ಅಂತ ಮಾಹಿತಿ ಇಲ್ಲಿ ಬರುವಾಗ ಸಾವಿರಾರು ಜನ ಸೇರಿದ್ದಾರೆ. ಕಾರಣ ಮುಸ್ತಫ ಒಂದು ಎಲ್ಲರಿಗೂ ಆಪತ್ ಬಾಂಧವಾಗಿದ್ದ. ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಅವರಿಗೆ ಕಾಲ್ ಮಾಡಿದರೂ ತಕ್ಷಣ ಸ್ಪಂದಿಸುವಂತ ಒಂದು ವ್ಯಕ್ತಿ ಮುಸ್ತಫ ಆಗಿದ್ದರು. ಮುಸ್ತಫದ ಮರಣ ಈ ನಮಗೆ ಮಾತ್ರ ಅಲ್ಲ, ಅವರ ಒಟ್ಟಿಗಿದ್ದ ಅವರ ಫ್ರೆಂಡ್ಸ್ಗಳಿಗೆ ಮಾತ್ರ ಅಲ್ಲ, ಈ ಏರಿಯಾದಲ್ಲಿರುವಂಥವರಿಗೆ, ಈ KP ಮಾತ್ರ ಅಲ್ಲ, ನಾರ್ಸ್ ಆಗಲಿ, ಬೋಳಂತೂರ್ ಆಗಲಿ, ಸರ್ಕಲ್ ಆಗಲಿ, ಬಾರೆಬೆಟ್ಟ ಆಗಲಿ, ಕಲ್ಲಡಕದಲ್ಲಿ ಅದು ಮಾತ್ರ ಅಲ್ಲ, ಅವರೊಟ್ಟಿಗೆ ಇದ್ದಂಥ ಮೈಸೂರಲ್ಲಿರುವಂಥ ಕೆಲವು ವ್ಯಕ್ತಿಗಳಿದ್ದಾರೆ, ಅವರು ಕೂಡ ದಿಗ್ಭ್ರಮೆಗೊಂಡಿದ್ರು. ಕಾರಣ ಮುಸ್ತಫ ಅಷ್ಟೊಂದು ಚುರುಕು ಇದ್ದಂಥ ಒಂದು ವ್ಯಕ್ತಿ ಕೆಲವೇ ನಿಮಿಷದಲ್ಲಿ ನಮ್ಮನ್ನು ಬಿಟ್ಟು ಹೋದಂತ ಅವತ್ತು ಬೆಳಿಗ್ಗೆ ಫೆಬ್ರವರಿ 22ನೇ ತಾರೀಕು ರಂಜಾನ್ 4ನೇ ದಿವಸ ಬೆಳಿಗ್ಗೆ 9 ಗಂಟೆಯಿಂದ 10:30 ಗಂಟೆವರೆಗೆ ಮುಸ್ತಫ ಮತ್ತು ನಾವು ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲ ವಿಚಾರದಲ್ಲಿ ನಾವು ಚರ್ಚೆ ಮಾಡಿಕೊಂಡು ಯಾರಿಗೆಲ್ಲ ಕಿಟ್ಟು ಕೊಡಬೇಕು, ಯಾರಿಗೆ ಕೊಡಬಾರದು, ಯಾರಿಗೆಲ್ಲ ನೀವು ಅದನ್ನು ಕೊಡಿ, ಅವರನ್ನು ಇಲ್ಲಿಗೆ ಕರೆಸಿ, ಕಾದರ್ ನಮ್ಮ ಒಟ್ಟಿಗಿರುವಂಥ ಕಾದರ್ ಅವರನ್ನು ಇಲ್ಲಿಗೆ ಕರೆಸಿ. ಏನಂದ್ರೆ ಮುಸ್ತಫ, ನಾನು, ಕಾದರ್ ಮತ್ತೆ ನಮ್ಮ ನಬೀಸಾ ಕಾದರ್ ಮತ್ತೆ ನಾರ್ಸಪುತ್ತು ನಾವೆಲ್ಲರೂ ಕೆಲವು ವರ್ಷಗಳಿಂದ ಒಟ್ಟಿಗಿದ್ದವರು. ಕೆಲವು ಕಷ್ಟಗಳನ್ನು ನಾವು ಅನುಭವಿಸಿದ್ದಾರೆ. ಸುಳ್ಳು ಕೇಸುಗಳಲ್ಲಿ ಕೂಡ 5-6 ವರ್ಷ ಕೋರ್ಟಲ್ಲಿ ಎಲ್ಲ ಅಲೆದಾಡಿದಂಥ ವ್ಯಕ್ತಿಗಳು. ಆದರೆ ಒಟ್ಟಿಗೆ ಇದ್ದುಕೊಂಡು ಕೆಲವು ಸಂದರ್ಭದಲ್ಲಿ ನಾವು ಆಚೆ ಆಗಿದ್ದರು, ಅನಿವಾರ್ಯ ಬರುವಂತ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಇರುವಂತ ವ್ಯಕ್ತಿಗಳು. ಕಾದರ್ ಅವನು ಕೂಡ ಹೇಳಿದ್ದು, ಕಾದರನ್ನು ನೀವು ಫೋನ್ ಮಾಡಿ ಕರಿ ಅಂತ ಹೇಳಿ ನಾನೇ ಕಾದರನ್ನು ಇಲ್ಲಿಗೆ ಕರೆದದ್ದು. ನಾವು ಮತ್ತು ಜಕರಿಯಾ ಇಲ್ಲಿಂದ ಹೋಗಿ 10:35 ನಾವು ಹೋದದ್ದು. ಅಂದ್ರೆ ನಂತರ ಕಾದರ್ ಮತ್ತು ಇಶಾಮೀರ್ ಇಲ್ಲಿ ಒಟ್ಟಿಗಿದ್ದು 10:42 ನನಗೆ ಕಾಲ್ ಬರ್ತದೆ, ತಂದೆಗೆ ಹುಷಾರಿಲ್ಲ, ಅವರ ಮಗ ಕಾಲ್ ಮಾಡ್ತಾನೆ, ಬೇಗ ಬನ್ನಿ ಮಾತಾಡೋದಿಲ್ಲ ಅಂತೇಳಿ. NC ರೋಡಿಂದ ಇಲ್ಲಿ 2 ನಿಮಿಷದಲ್ಲಿ ನಾವು ತಲುಪಿದ್ದೇವೆ. ನೋಡೋದು ಮುಸ್ತಫ ಇಲ್ಲಿ ಬಿದ್ದಿದ್ದಾರೆ.
ಕಲ್ಲಡಕಕ್ಕೆ ಬೇಗ ಜಕರಿಯನ ಇನೋದಲ್ಲಿ ತಗೊಂಡು ಹೋದೆವು. ನೋಡುವಾಗ ಡಾಕ್ಟರ್ ಕೈ ಬೆಟ್ಟಾಯಿತು, ನೀವು ಮನೆಗೆ ಕೊಂಡೋಗಿ ಏನು ಪ್ರಯೋಜನ ಇಲ್ಲ, ನೀವು ಮರಣ ಹೊಂದಿ ಆಯಿತು ಅಂತೇಳಿ. ಆದರೆ ಮನುಷ್ಯನ ವಿಷಯ ಇಷ್ಟೇ ಅಂತ ಹೇಳಿ ನಾವು ಅರ್ಥ ಮಾಡಬೇಕಾಗಿ ಈ ವಿಚಾರವನ್ನು ನಾನು ನಿಮಗೆಲ್ಲರಿಗೂ ಇವತ್ತು ಹೇಳ್ತಾ ಇದ್ದೇನೆ. ಆ ಮುಸ್ತಫಾ ಮಾಡಿದಂಥ ಸೇವೆ, ಮುಸ್ತಫಾ ಮಾಡಿದಂಥ ಒಳ್ಳೆಯ ಕಾರ್ಯಕ್ರಮ, ಒಂದು ಒಳ್ಳೆಯ ಡ್ರೆಸ್ ಮಾಡಿ ಎಲ್ಲಿಯಾದರೂ ಅವನು ನೋಡಲಿಲ್ಲ ಯಾರು ಕೂಡ. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಜೀವಿಸಿದಂಥ ಒಂದು ವ್ಯಕ್ತಿ ಮುಸ್ತಫಾ. ಎಲ್ಲರಿಗೂ ಬೇಕಾದಾಗ ಎಲ್ಲರ ಕಷ್ಟಕ್ಕೆ ಸ್ಪಂದಿಸಿದಂಥ ಮುಸ್ತಫನಿಗೆ ಇವತ್ತು ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸ್ನೇಹಬ್ರನ್ಸ್ ಕದಕರ್ 2 ಕತಮ್ ನಮ್ಮ ರಂಜಾನಲ್ಲಿ ಮತ್ತು ಅದರ ನಂತರ ಅದನ್ನು ಪೂರ್ತಿ ಮಾಡಿ ಇವತ್ತು ನಾವೆಲ್ಲರೂ ಸೇರಿಸಿಕೊಂಡು ಒಂದು ಕತಮ್ ಕೂಡ ಮಾಡಿ ದಿಕ್ರ್ ಮಾಡಿ ಇವತ್ತು ಅವರಿಗೆ ನಾವು ಮದ್ಯ ಮಾಡ್ತೇವೆ. ಅದರ ಒಟ್ಟಿಗೆ ನಮ್ಮ ಈ ಪರಿಸರದಲ್ಲಿ ಮುಸ್ತಫಾ ಮರಣ ಹೊಂದಿದ ಕಾರಣ ಅವರ ಒಂದು ಈ ಪುಣ್ಯ ದಿವಸ 40ನೇ ದಿವಸ, ಇವತ್ತು 40ನೇ ರಾತ್ರಿ ಆಗಿದೆ. ನಾಳೆ ಇಲ್ಲಿ ಕೂಡ ಅವರ ಮನೆಯವರೆಲ್ಲರೂ ಸೇರಿಕೊಂಡು 40ನೇ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 40ನೇ ರಾತ್ರಿ. ಅವತ್ತು ನಾವು ಮುಸ್ತಫನ ಒಂದು ಕಾರಣದಿಂದ ಈ ಭಾಗದಲ್ಲಿ ಮರಣದಿಂದ ಸುಮಾರು 80ಕ್ಕಿಂತ ಹೆಚ್ಚು ಮಂದಿಯನ್ನು ನೆನಪಿಸುವಂತ ಒಂದು ಅವಕಾಶ ಕೂಡ ನಮಗೆ ಸಿಕ್ಕಿತ್ತು. ಅದರಲ್ಲಿ ಕೂಡ ನಮ್ಮ ಈ KP ಭಾಗ, ಬಾರೆಬೆಟ್ಟು, ಬೋಳಂತೂರು ನಮ್ಮೊಂದಿಗೆ ಬೆರೆತಿದ್ದಂತ, ನಮಗೆ ಸಹಕಾರ ಮಾಡಿದಂತ ಅವರ ಮನೆಯವರು ಅಥವಾ ಅವರ ಕುಟುಂಬದವರು, ಅವರೆಲ್ಲರ ಹೆಸರಲ್ಲಿ ಇವತ್ತು ನಾವು ಓದಿದಂತ ತಹಲೀಲ್, ಇವತ್ತು ನಾವು ಓದಿದಂತ ಕುರ್ಆನ್, ಇದರಿಂದ ಮೊದಲು ಈ 40 ದಿವಸ ನಾವು ಮಾಡಿದಂತ ಒಳ್ಳೆ ಮುಸ್ತಫನ ಹೆಸರಲ್ಲಿ ಮಾಡಿದಂತ ಕಾರ್ಯಾಚರಣೆ, ಇದೆಲ್ಲವನ್ನು ನಾವು ಇವತ್ತು ಅವರಿಗೆಲ್ಲರಿಗೂ ಅಧ್ಯಯನ ಮಾಡ್ತಾ ಇದ್ದೇವೆ ಎಂದು ಈ ಸಂದರ್ಭದಲ್ಲಿ ತಂಗಲ್ಲವರು ಕೂಡ ನೆನಪಿಸ್ತಾ ಇದ್ದೇನೆ. ಅವರ ಹೆಸರನ್ನು ನಾನು ಮಾತ್ರ ಒಂದು ಓದ್ತೇನೆ. ತಂಗಲ್ರವರೇ, ನಾವು ಒಂದು ಲೀಸ್ಟ್ ಮಾಡಿದ್ದೇನೆ. ಮುಸ್ತಫಾ KP ಬೈಲ್, ಅಬ್ದುಲ್ಲಾ ಕದಕಾರ್, ಇಬ್ರಾಹಿಂ ನಾರಂಕೋಡಿ, ಇಸ್ಮಾಯಿಲ್ ನಾರಂಕೋಡಿ, ಅಬ್ದುಲ್ ಖಾದರ್ ಕೊಕ್ಕಪುಣಿ, ಮುತ್ತಲಿಬ್ ನಾರ್ಷಾ, ಅಬ್ದುಲ್ ರಹಮಾನ್ ಪವಿತ್ರ, ಸುಲೈಮಾನ್ SP, ಮೊಹಮ್ಮದ್ KP ಆಲಿಕುಂಜಿ, ಉಸ್ಮಾನ್ KP ಬೈಲ್, ಇಬ್ರಾಹಿಂ KP ಬೈಲ್, ಇಸ್ಮಾಯಿಲ್ KP ಬೈಲ್, ಅಬ್ದುಲ್ಲಾ KP ಬೈಲ್, ಮೊಹಮ್ಮದ್ KP ಬೈಲ್ ಕೆಳಗಿನ, ಯೂಸುಫ್ ನಾರ್ಷಾ, ಅಬೂಬಕರ್ ಕದಕಾರ್, ಕತಿಜಮ್ಮ ಕಲ್ಲಡ್ಕ. ಇದು ಮುತ್ತಲಿಬಾಜಿ ಅವರ ತಾಯಿ. ಮುತ್ತಲಿಬಾಜರ್ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ. ಸುಮಾರು 20 ವರ್ಷಗಳಿಂದ ಹೆಚ್ಚು KP ಬೈಲ್ ಮಸೀದಿ ಅಧ್ಯಕ್ಷರಾಗಿ ಆ ಮಸೀದಿಯನ್ನು, ಮದ್ರಸನ್ನು ಅಭಿವೃದ್ಧಿಗೊಳಿಸಿದಂತ ವ್ಯಕ್ತಿ ಮುತ್ತಲಿಬಾಜಿ. ಅವರ ತಾಯಿ ಕೂಡ ಮೊನ್ನೆ ಇತ್ತೀಚೆಗೆ ತೀರುವಾದರು. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಅಫ್ಸಾ ನಾರ್ಸಾ, ಕತಿಜಮ್ಮ KP ಬೈಲ್, ಹಮೀದ್ ಸರ್ಕಲ, ಆಸಿಯಮ್ಮ ವಿಟ್ಲ, ಇಬ್ರಾಹಿಂ ಕಂಡಿಗ, ಮಹಮೂದ್ ನಾರ್ಷಾ KP ಬೈಲ್, ಮೊಹಮ್ಮದ್ ಜಲ್ಲಿ KP ಬೈಲ್, ಯೂಸುಫ್ KP ಬೈಲ್, ಬೀಪಾತುಮ್ಮ KP ಬೈಲ್, ಶೇಖುಂಜಿ ಕುಲ್ಯಾರ್, ಬೀಪಾತುಮ್ಮ ಕುಲ್ಯಾರ್, ಪಳ್ಳಿಕುಂಜಿ KP ಬೈಲ್, ಇಸ್ಮಾಯಿಲ್ NP, ಕೈಸ್ KP, ಹಾರಿಸ್ NP, ಯೂಸುಫ್ NP, ಬೀಪಾತುಮ್ಮ NP, ಮೊಹಮ್ಮದ್ ನಾರ್ಷಾ, ಇಬ್ರಾಹಿಂ ನಾರ್ಷಾ, ನೌಶಾದ್ ಕಂಡಿಗ, ರಜಾಕ್ ಸರ್ಕಲ, ಅಬ್ದುಲ್ ಕುಂಜ ಸರ್ಕಲ, ಹಸೀನಾರ್ ಬಾಕಿಮಾರ್ ಸರ್ಕಲ, ಮೋನಿಶಾ ನಾರ್ಷಾ, ಇಸ್ಮಾಯಿಲ್ ಕಾನಕೋಡಿ, ಮೊಯ್ದು ಕುಂಜಿ ಕಬಕ, ಹಸೀನಾರ್ ಕೊಕ್ಕಪುಣಿ, ಅಬ್ದುಲ್ ಖಾದರ್ ಬಾರೆಬೆಟ್ಟು ಕೋಡಿ, ನಬಿಸಾ ತಾಲಿತನೂಜಿ. ನಬಿಸಾ ತಾಲಿತನೂಜಿ ಅಂದ್ರೆ ನಮ್ಮ ಉಸ್ತಾದ್ರವರ ಧರ್ಮ ಪತ್ನಿಯಾಗಿದ್ದಾರೆ. ಸುಮಾರು ವರ್ಷಗಳ ಕಾಲ ಹುಷಾರಿಲ್ಲದೆ ಅವರಿಗೆ ಬೇಕಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ಉಸ್ತಾದ್ ಕೊಡಿಸಿ ನಾನೇ ಅವರ ಹೊತ್ತಿಗೆ ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇದೆ. ಅವರು ಆಗಿದೆ ಒಳ್ಳೆಯ ಒಂದು ತಾಯಿಯಾಗಿದ್ದರು. ಅಲ್ಲಿ ತಾಲಿತನೋಜಿ ಮಸೀದಿಗೆ ಅಲ್ಲಿ ಗುರುಗಳೆಲ್ಲ ಅವರ ಬಗ್ಗೆ ನನಗೆ ತುಂಬಾ ಮಾತನ್ನು ಹೇಳಿದರು ಒಳ್ಳೆಯದಾಗಿ ಅಂತ. ಅವರ ಉಸ್ತಾದ್ರವರ ಧರ್ಮ ಪತ್ನಿಯಾಗಿದ್ದಾರೆ ನಬಿಸಾ ತಾಲಿತನೋಜಿ. SS ಅಬ್ದುಲ್ ಖಾದರ್ ಪುತ್ತೂರು ಸಾಲ್ಮಾರ, ಶರೀಫಾ ಸಾಲ್ಮಾರ, ಸಂಸಿ ಬೋಳಂತೂರು, ಅಬ್ದುಲ್ ಖಾದರ್ ಗೋಲ್ತಮಜಲ್, ಸುಲೈಮಾನ್ ಬಾರೆಬೆಟ್ಟು, ನಬಿಸಾ ಕುಲ್ಯಾರ್, ಆಸಿಫ್ ಪಂಜಿಗದ್ದೆ, ದುಲೈಕ ಮರಕಟಬೇಲ್, ಮೊಹಮ್ಮದ್ ಹಾಜಿ ನಾರ್ಷಾ ತೋಟಾಲು, ನಬಿಸಾ ನಾರ್ಷಾ ತೋಟಾಲು, ಉಮರ್ ನಾರ್ಷಾ ಬರೆ, ಸುಲೈಮಾನ್ ನಾರ್ಷಾ ಬರೆ, ಮೊಹಮ್ಮದ್ ಬೆಟ್ಟುಗದ್ದೆ, ಸುಲೈಮಾನ್ ಕುಟುಂಬಕೋಡಿ, ರಫೀಕ್ ಕುಲ್ಯಾರ್, ಸುಲೈಮಾನ್ ಕುಲ್ಯಾರ್, ಅದ್ರಾಮ ಕಂಡಿಗ, ಮೊಹಮ್ಮದ್ ಕಟ್ಟದ ಬಳಿ, ಅಬ್ಬುಚ್ಚ ಕುಲ್ಯಾರ್, ಅಲೀಮ ಕುಲ್ಯಾರ್, ಅಬ್ದುಲ್ ಕುಂಜಿ ಬಂಗರಕೋಡಿ, ಅಬ್ಬು ಬೇರೆ KP ಬೈಲ್, ಮರಿಯಮ್ಮ KP ಬೈಲ್, ಇಬ್ರಾಹಿಂ ಕದ್ಕಾರ್, ಬೀಪಾತುಮ್ಮ ಕದ್ಕಾರ್, ಅದ್ರಾಮ ನಾರ್ಷಾ ತೋಟಾಲ್, ಜಬ್ಬಾರ್ ಮರಕಟ ಬೈಲ್, ಮೊಹಮ್ಮದ್ ಪಣಮ, ಕುഞ്ഞിಮೋನು ಮದಕ್ಕ, ಫಾರೂಕ್ ಕಲ್ಪನೆ, ಸಾಫಿ ಬೋಳಂತೂರು, ಅಬ್ದುಲ್ ಖಾದರ್ ಶ್ರೀಬೇಲ್, ಪುತ್ತಮೂಲು ಶ್ರೀಬೇಲ್, ಉಮರ್ ಸೆಡ್, ಕುഞ്ഞಲಿಮಾ ಸೆಡ್, ಹಮೀದ್ ಶ್ರೀಬೇಲ್. ಟೋಟಲ್ 82 ಮಂದಿಯ ಹೆಸರನ್ನು ನಾವು ಇಲ್ಲಿ ಓದಿದ್ದೇವೆ.
ಅದೇ ರೀತಿ ಮೊಹಮ್ಮದ್ ಕರುವಪ್ಪಾಡಿ 83 ಮಂದಿ ಮರಣ ಹೊಂದಿದವರನ್ನು ಈ ಮುಸ್ತಫನ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಅವರನ್ನು ಕೂಡ ನೆನಪಿಸ್ತಾ ಇದ್ದೇವೆ. ಇವತ್ತು ನಾವು ಓದಿದಂತ ಕುರ್ಆನ್ ತಹಲೀಲ್ ಹೇಳಿದಂತ ತಹಲೀಲ್, ಆದರೆ ಇದರ ಮೊದಲು ಹೇಳಿದಂತ ಓದಿದಂತ ಖತಮುಲ್ ಕುರ್ಆನ್, ಇದೆಲ್ಲವನ್ನು ತಂಗಳರವರೇ ಅವರಿಗೆ ಅದ್ಯ ಮಾಡಿ ದುವಾ ಮಾಡಬೇಕು ಎಲ್ಲರಿಗೂ ಬೇಕಾಗಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ನೇತೃತ್ವ ನೀಡಲು ಆಗಮಿಸಿದ್ದಾರೆ ನಮ್ಮ ಸಣ್ಣ ಕರೆಗೆ ಹೋಗೊಟ್ಟು ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಂತ ಸೈಯದ್ ಮದಕ ತಂಗಳು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕರೆ ಕಾಲ್ ಮಾಡಿ ಹೇಳಿದರೆ ಸಾಕು ಅಥವಾ ಒಂದು ಮೆಸೇಜ್ ಆಗಿ ಸಾಕು ಓಡಿಕೊಂಡು ಬರುವಂತ ವ್ಯಕ್ತಿಯಾಗಿದ್ದಾರೆ ಎಣ್ಮೂರು ಉಸ್ತಾದ್, ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಉಸ್ತಾದರಂತ ನಮ್ಮೆಲ್ಲರ ಮಾರ್ಗದರ್ಶಕರು ನಾರ್ಸ ಬೆಲೆ ಉಸ್ತಾದರಿಗೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರು ಅಬ್ಬಾಸ್ ಅಲಿ ಅವರು ಎಲೆಕ್ಷನ್ ನ ಬ್ಯುಸಿಯಲ್ಲಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಕರೆದು ಯಾವ ರಾತ್ರಿ ಆದ್ರೂ ಒಂದು ಗಳಿಗೆ ಆದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಭೇಟಿ ಕೊಡುವಂತ ವ್ಯಕ್ತಿಯಾಗಿದ್ದಾರೆ ಅಬ್ಬಾಸ್ ಅಲಿ ಬೋಳಂತೂರು, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೊಲ್ನಾಡು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು ಸುಭಾಷ್ ಚಂದ್ರ ಶೆಟ್ಟಿ, ನಾವು ಯಾವಾಗ ಏನು ಕೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳಿಲ್ಲ. ಮೊನ್ನೆ ಕೂಡ ನಮ್ಮ ಮಸೀದಿಯ ಪಕ್ಕದಲ್ಲಿ ಒಂದು ಸೋಲಾರ್ ಲೈಟ್ ಅನ್ನು ಅಳವಡಿಸಿ ರಂಜಾನ್ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಕೊಟ್ಟಂತವರಾಗಿದೆ ಸುಭಾಷ್ ಚಂದ್ರ ಶೆಟ್ಟಿ. ಅದರೊಟ್ಟಿಗೆ ಸಹಕಾರ ನೀಡಿದಂತ ನಮ್ಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಂತ ಅಸ್ರಾಫ್ ಸಾಲತ್ತೂರು. ಅದೇ ರೀತಿ ಇಲ್ಲಿ ಕೆಲವರು ರೋಡಿಗೆ ಕಾಂಕ್ರೀಟೀಕರಣ ಬೇರೆ ಬೇರೆ ಅನುದಾನದಿಂದ ನಮಿಸಿಕೊಟ್ಟಂತ ಸುಭಾಷ್ ಚಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮ ನೋಡಿ, ಇದೊಂದು ನಮ್ಮ ಧಾರ್ಮಿಕ ಕಾರ್ಯಕ್ರಮ, ಆದರೂ ಕೂಡ ಸುಭಾಷ್ ಚಂದ್ರ ಶೆಟ್ಟಿ ಅವರು ನಮ್ಮ ಸಹೋದರ ಧರ್ಮದ ಒಂದು ವ್ಯಕ್ತಿ ಕೂಡ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಅದು ಮುಸ್ತಫರ್ಲಿಟ್ಟಂತ ಒಂದು ಪ್ರೀತಿ. ಅವರು ಮುಸ್ತಫಾ ಅವರು ತುಂಬಾ ಮಾತುಗಳನ್ನು ಆಡಿರಬಹುದು, ಮುಸ್ತಫಾ ಅವರಲ್ಲಿ ಎಷ್ಟೋ ಜಗಳ ಮಾಡಿರೋದು, ಆದರೆ ಅದು ಕೆಲವು ಕ್ಷಣಕ್ಕೆ ಮಾತ್ರ. ಮುಸ್ತಫಾ ಏನು ಹೇಳಿದ್ರು ಅದು ಅಭಿವೃದ್ಧಿಗೆ. ಈ ರೋಡ್ ಪಕ್ಕದಿರುವಂತಹ ಕಾಂಕ್ರೀಟ್ ಮುಸ್ತಫಾ ಅಟ್ಟ ಮಾಡಿ ಅಲ್ಲಿಗೆ ಕಾಂಕ್ರೀಟ್ ಆಗಬೇಕು, ಅಲ್ಲಿಗೆ ಅದಕ್ಕೆ ಮುಚ್ಚಲು ಕೂಡ ಅವನಿಗೆ ಮಾಡಿಸಬೇಕಂತ ಹೇಳಿ ಸುಭಾಷ್ ಚಂದ್ರ ಶೆಟ್ಟಿ ಅವರು ಹೇಳಿದ ಮಾತಿಗೆ ನಬಿಸಾ ಖಾದರ್ ಅವರ ಮನೆಯಲ್ಲಿ ಒಂದು ದಿವಸ ನಾವು ಕೂತ್ಕೊಂಡಾಗ ತುಂಬಾ ಮಾತು ಕೂಡ ಆಯ್ತು, ಆದ್ರೂ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಆ ಕೆಲಸವನ್ನು ಕೂಡ ಮಾಡಿಕೊಟ್ಟಂತವರು ಸುಭಾಷ್ ಚಂದ್ರ ಶೆಟ್ಟಿ ಅವರಿಗೆ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮುಸ್ತಫರ ಪರವಾಗಿ ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತಿನ ಮಾಜಿ ಅಧ್ಯಕ್ಷ ಅಸ್ರಾಫ್ ಸಾಲತ್ತೂರು ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾರ್ಷಾ ಮಸೀದಿ ಅಧ್ಯಕ್ಷರಂತ ಅಬ್ದುಲ್ ಹಮೀದ್ ನಾರ್ಷಾ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುತ್ತಿರಿಬಾಜಿ ಆಗ ಹೇಳಿದೆ ನಾನು, ನಮ್ಮ KPPL ಮಸೀದಿ ಮದ್ರಾಸಾ ಅಲ್ಲಿ ಎಲ್ಲ ವ್ಯವಸ್ಥೆಗೆ ಬೇಕಾದ ಮೊನ್ನೆ ಕೂಡ ನಾವು ಅಲ್ಲಿ ಬೋರ್ವೆಲ್ಗೆ ಒಂದು ಸಹಕಾರ ಕೇಳಿ ಹೋದಾಗ ಒಳ್ಳೆ ಒಂದು ಅಮೌಂಟ್ ಅನ್ನು ವಾಗ್ದಾನ ಮಾಡಿದಂತ ಒಂದು ವ್ಯಕ್ತಿ ಮುತ್ತಿರಿಬಾಜಿ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ಇದರ ಕೋಶಾಧಿಕಾರಿ ಲತೀಫ್ ಪ್ರತಿಪಾಡಿ ಅವರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೊಲ್ನಾಡು ವಲಯ ಕಾಂಗ್ರೆಸ್ ಉಪಾಧ್ಯಕ್ಷರಂತ ರಜಾಕ್ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ನಮ್ಮ NC ರೋಡ್ ಹಮೀದ್ ಉಸ್ತಾದ್, ನಮ್ಮ KPPL ಹಮೀದ್ ಉಸ್ತಾದ್, ನಮ್ಮ 40 ದಿವಸ ಕೂಡ ಎಲ್ಲ ಕೆಲಸವನ್ನು ಬದಿಗಿಟ್ಟು ಬಂದು ಕುರ್ಆನ್ ಪಾರಾಯಣ ತಹಲೀಲೆಲ್ಲ ಹೇಳಿದಂತ ವ್ಯಕ್ತಿ ಹಮೀದ್ KPPL ರವರು. ಅದೇ ರೀತಿ NC ರೋಡ್ನ ಇಮಾಮದಂತ ಹಕೀಂ ಜೌಹರಿ ಉಸ್ತಾದ್, ದಾರುಲ್ ಅಶ್ಶರಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಎರಡು ಮಾತಿಗೆ ಬೇಕಾಗಿ ಸುಭಾಷ್ ಚಂದ್ರ ಶೆಟ್ಟಿ ಅವರನ್ನು ಆಹ್ವಾನಿಸುತ್ತೇನೆ.